ಬ್ರಹ್ಮಭೂತಃ ಪ್ರಸನ್ನಾತ್ಮಾ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾ ಭಕ್ತ್ಯಾ ಮಾಮಭಿಜಾನಾತಿ ಯಾವನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಯಾವಾಗ ಇಂಥ ಮನುಷ್ಯರು ಅವರ ಆತ್ಮದೊಟ್ಟಿಗೆ ಒಂದಾಗ್ತಾರೋ ಅದಾದ ನಂತರ ಅವರು ಅತಿ ಅಮೂಲ್ಯವಾದ ಅತ್ಯುತ್ತಮವಾದ ಸಂತೋಷದ ಅನುಭವವನ್ನು ಪಡಿತಾರೆ. ಇದು ಎಷ್ಟು ಆಹ್ಲಾದಕರವಾಗಿರುತ್ತೆ ಅಂದರೆ ಈ ಸ್ಥಿತಿಯನ್ನು ಪಡೆದ ನಂತರ ಅವರಿಗೆ ಯಾವುದೇ ರೀತಿಯಾದಂತಹ ಆಸೆಗಳಾಗಲಿ ಅಥವಾ ನೋವುಗಳಾಗಲಿ ಕಾಡಲ್ಲ. ಮತ್ತು ಎಲ್ಲ ಜೀವರಾಶಿಗಳು ಒಂದೇ ಅನ್ನುವ ಭಾವನೆಯವರಿದ್ದು ಅವರು ಪರಮಾತ್ಮನ ಸೇವೆಯಲ್ಲೇ ಸದಾ ತೊಡಗಿರ್ತಾರೆ. ಪರಮಾತ್ಮನಲ್ಲಿ ಶುದ್ಧವಾದ ಭಕ್ತಿ ಮತ್ತು ಸೇವೆಯನ್ನು ಮಾಡುತ್ತಾ ನನ್ನ ಭಕ್ತರು ನಾನು ಯಾರು ಮತ್ತು ಏನು ಅನ್ನುವ ವಿಷಯವನ್ನು ಅರಿಯುತ್ತಾರೆ. ಅದಾದ ನಂತರ ಅವರು ನನ್ನಲ್ಲೇ ಬಂದು ಸೇರ್ತಾರೆ, ಅಂದರೆ ಮೋಕ್ಷವನ್ನು ಹೊಂದ್ತಾರೆ. ಇಂಥವರು ಸತತವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನನ್ನ ಕೃಪೆ ಮತ್ತು ಸುರಕ್ಷತೆಯಿಂದಾಗಿ ಎಂದೆಂದಿಗೂ ಹಿಂದಿರುಗಲಾಗದಂತಹ ಅವಿನಾಶಿಯಾದಂತಹ ಅನಂತವಾಗಿರುವಂತಹ ಸ್ಥಿತಿಯನ್ನು ಅವರು ಹೊಂದ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.